ಕರೆದಿರತಕ್ಕಂಥ ಉದ್ದೇಶ ಕರ್ನಾಟಕ ರಾಜ್ಯದ ಆರೋಗ್ಯ ಇಲಾಖೆಯಲ್ಲಿ ಮೊದಲನೇ ಬಾರಿಗೆ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನೀ ರಿಪ್ಲೇಸ್ಮೆಂಟ್ ಮೊಣಕಾಲು ಚಿಪ್ಪು ಬದಲಾವಣೆ ಮಾಡ ಸರ್ಜರಿಯನ್ನು ಸಿಂಧನೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಜಾಯಿಂಟ್ ರೀಪ್ಲೇಸ್ಮೆಂಟ್ ಕಮಿಟಿ ತೀರ್ಮಾನ ತಗೊಂಡು ಕರ್ನಾಟಕ ರಾಜ್ಯದ ಎಲ್ಲ ಸಾರ್ವಜನಿಕ ಖಾಸಗಿ ಆಸ್ಪತ್ರೆಯಲ್ಲಿ ಮಾಡಬೇಕು ಎಂಬ ಒಂದು ತೀರ್ಮಾನ ಮಾಡೋದ್ರ ಜೊತೆಗೆ ಮೊದಲನೆಯಾಗಿ ಪೈಲಟ್ ಪ್ರಾಜೆಕ್ಟನ್ನು ಸಿಂಧನೂರು ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಿನ್ನೆ ದಿವಸ ಡಾಕ್ಟರ್ ವಿಜಯ್ ಕುಮಾರ್ ಮತ್ತು ಡಾಕ್ಟರ್ ತುಷಾರ್, ಡಾಕ್ಟರ್ ಸಲಾವುದ್ದೀನ್, ಡಾಕ್ಟರ್ ಕೋರಿಕಾ, ಡಾಕ್ಟರ್ ನಾಗರಾಜ್ ಡಾಕ್ಟರ್ ನಾಗರಾಜ್ CM ತಂಡವನ್ನು ರಚನೆ ಮಾಡಿಕೊಂಡು ಏನು ಜಾಯಿಂಟ್ ರೀಪ್ಲೇಸ್ಮೆಂಟ್ ಕಮಿಟಿ ಕರ್ನಾಟಕ ರಾಜ್ಯದ ಒಂದು ಸಹಯೋಗತ್ವದಲ್ಲಿ ಈ ಒಂದು ಮೊದಲ ಬಾರಿಗೆ ಸಿಂಧನೂರು ತಾಲೂಕು, ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನಲ್ಲಿ ಜಾಯಿಂಟ್ ರೀಪ್ಲೇಸ್ಮೆಂಟ್ ಗಂಗಮ್ಮ ಎಂಬ ಪೇಷಂಟ್ ಹೊರೆಬಾಟ್ 75 ವರ್ಷ ಆ ಹೆಣ್ಮಗಳಿಗೆ, ಅವರಿಗೆ ಎರಡು ಕಾಲು ರೀಪ್ಲೇಸ್ ಮಾಡಬೇಕಾಗಿದೆ ಅಂತ ಜಾಯಿಂಟ್ ರೀಪ್ಲೇಸ್ಮೆಂಟು ಒಂದು ಮಾಡಿದ್ದಾರೆ. ಇನ್ನೂ ಒಂದು 6 ದಿವಸ ಆದ ನಂತರ, ಒಂದು ವಾರ 6 ವಾರ ಆದ ನಂತರ ಮಾಡಬೇಕು ಎಂಬ ಒಂದು ತೀರ್ಮಾನವನ್ನು ನಿನ್ನೆ ದಿವಸ ಡಾಕ್ಟರ್ ವಿಜಯ್ ಕುಮಾರ್ ಅವರ ತಂಡ ಮಾಡಿದೆ. ಮತ್ತು ಈ ಆಸ್ಪತ್ರೆ ಏನು ಸರ್ಜರಿ ಮಾಡಬೇಕಾಗುತ್ತೆ, ಇವೆಲ್ಲ ಫೆಸಿಲಿಟಿಗಳು ಇದ್ದ ಹಾಸ್ಪಿಟ್ಲಾಗ ಮಾತ್ರ ಮಾಡೋಕ್ಕೆ ಸಾಧ್ಯತೆ ಇದೆ. ಅದರಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ಒಂದು ಮುಗಿದ್ರೆ ನೆಕ್ಸ್ಟ್ ಸಿಂಧನೂರು ಸಾರ್ವಜನಿಕ ಆಸ್ಪತ್ರೆಯೇ ಈ ಥರ ಎಲ್ಲ ಇಕ್ವಿಪ್ಮೆಂಟ್ಸ್ಗಳು, ಲ್ಯಾಬೊರೇಟರಿಗಳು, ಸ್ಟಾಫ್ಗಳು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಉಪಕರಣಗಳು ಇವೆಲ್ಲ ಇರುವುದರಿಂದ ಕರ್ನಾಟಕ ರಾಜ್ಯದಲ್ಲೇ ಮೊದಲನೇ ಬಾರಿಗೆ ತಾಲೂಕಾ ಆಸ್ಪತ್ರೆಯಲ್ಲಿ ಈ ಥರ ಒಂದು ಸರ್ಜರಿಯನ್ನು ಮಾಡಿ ಡಾಕ್ಟರ್ ವಿಜಯ್ ಕುಮಾರ್ ಅವರ ತಂಡ ಸಕ್ಸಸ್ ಆಗಿದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ವಿಶೇಷವಾಗಿ ನಮ್ಮ ಭಾಗ ಇಲ್ಲಿ ಡಾಕ್ಟ್ರುಗಳಿಗೆ ಗೊತ್ತಿಲ್ಲ, ಯಾರಿಗೆ ನಮಗೆ ಗೊತ್ತಿದೆ ಭಾಳ ಈ ಪ್ರಾಬ್ಲಮ್ಗಳು ಯಾಕೆ ಬರೋಕೈತೇವೆ. ನಮ್ಮ 1406 ಹಳ್ಳಿಯಲ್ಲಿ 908 ಹಳ್ಳಿ ಫ್ಲೋರೈಡ್ ಆ್ಯಂಡ್ ಕೆಮಿಕಲ್ ಕಂಟೆಂಟ್ಸ್ ಇರ್ತಕ್ಕಂಥ ಭೂಮಿ ಕೆಳಗಿರ್ತಕ್ಕಂಥ ನೀರು, ಆ ನೀರು ಹಲವಾರು ವರ್ಷಗಳಿಂದ ಕುಡಿಯೋದ್ರಿಂದ ಎಲುಬಿನಲ್ಲಿ ರೋಗಗಳು ಜಾಸ್ತಿ ಉದ್ಭವ ಆಗ್ತವೆ. ಅದೇ ಮೇನ್ ಕಾರಣ ನಮ್ಮಲ್ಲಿ ಈ ಜಾಯಿಂಟ್ ರೀಪ್ಲೇಸ್ಮೆಂಟ್ ಆಗಲಿ, ಬೆನ್ನೋವಾಗಲಿ, ಎಲುಬಿನಲ್ಲಾಗಲಿ, ಕ್ಯಾನ್ಸರ್ ಬರೋದಾಗಲಿ ಕಾರಣ ಏನಂದ್ರೆ ಅದೇ. ಇವನ್ನ ಭಾಳಷ್ಟು ಸಲ ನಾನು 86-87 ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದಾಗ ಇವನ್ನೆಲ್ಲ ಟೆಸ್ಟ್ ಮಾಡಿಸಿದ್ವಿ. 900 ಹಳ್ಳಿ ಟೆಸ್ಟ್ ಮಾಡಿಸಿ ಅನೇಕ ಯೋಜನೆಗಳ, ನೀರಾವರಿ ಯೋಜನೆಗಳನ್ನು ಕೂಡ ಸರ್ಕಾರದಿಂದ ಮಂಜೂರು ಮಾಡಿಸಿ ಬೇರೆ ಬೇರೆ ತಾಲೂಕು, ವಿಶೇಷವಾಗಿ ನಮ್ಮ ಸಿಂಧನೂರು ತಾಲೂಕದಾಗ ಮ್ಯಾಕ್ಸಿಮಮ್ ಕೇರ್ ತಗೊಂಡಿವಿ ಅದ್ರ ಬಗ್ಗೆ, ನೀರಿನ ಬಗ್ಗೆ. ಸರ್ಫೇಸ್ ವಾಟರ್ನ ಎಷ್ಟು ಉಪಯೋಗ ಮಾಡಬೇಕು, ಪ್ಯೂರಿಫಿಕೇಷನ್ ಮಾಡಿ ಮಾಡ್ತಕ್ಕಂಥ ಕೆಲಸ ರಾಯಚೂರು ಜಿಲ್ಲೆಯಲ್ಲಿ ಸಿಂಧನೂರು ತಾಲೂಕು ಮೊದಲನೇ ಸ್ಥಾನದಲ್ಲಿದೆ. ಇವತ್ತು ನಮ್ಮ ಡಾಕ್ಟರ್ ವಿಜಯ್ ಕುಮಾರ್ ಅವರು ಸಿಂಧನೂರಿಗೆ ಆಗಮಿಸಿ ಒಂದು ತಂಡವನ್ನು ರಚನೆ ಮಾಡಿಕೊಂಡು ಪೇಷೆಂಟ್ಗಳು, ಅದು ಏಜ್ಡ್ ಪೇಷೆಂಟ್, ನನಗೆ ಅದೇ ಭಾರಿ ಆಶ್ಚರ್ಯ ಅನಿಸ್ತು. ಏನಪ್ಪ ಏನ್ಬಿಟ್ಟು 50-55 ವರ್ಷ ಇದ್ದವರು, 60 ವರ್ಷ ಒಳಗಿದ್ದವ್ರು ಯಾರನ್ನು ಮಾಡ್ಯಾರ. 75 ವರ್ಷದ ನನಗಿಂತ ಒಂದೊಂದು ದೊಡ್ಡವರು ಅಂಥವ್ರನ್ನ ಸೆಲೆಕ್ಟ್ ಮಾಡಿ ಭಾಳ ಧೈರ್ಯ ಮಾಡಿ ಆಪ್ರೇಷನ್ ಮಾಡಿರೋದು ನಿಜವಾಗಿಯೂ ನಾವೆಲ್ಲರೂ ಅವರ ಒಂದು ಇದಕ್ಕೆ ಮೆಚ್ಚಬೇಕಾಗತ್ತೆ, ಅವರ ಕಾರ್ಯವೈಖರಿ. ಯಾಕಂದರೆ ಭಾಳಷ್ಟು ನಂಬರ್ ಆಫ್ ಪೇಷಂಟ್ಸ್ ಡಾಕ್ಟ್ರಿ ಇಲ್ಲಿ ಭಾಳ ಅಂದ್ರೆ ಭಾಳ. ನಮ್ಮ ಬೆಂಗಳೂರಾಗ ಯಾವ ಹಾಸ್ಪಿಟ್ಲಾಗ ಹೋದರೂ ಕೂಡ ರಾಯಚೂರು ಜಿಲ್ಲೆದವರು ಆರ್ಥೋ ಪೇಷಂಟ್ಗೂ ಸಿಗ್ತಾರೆ, ಕಾಮನ್ ಇದೆ. ಆಮೇಲೆ ಸರ್ಜರಿ ಅಂತೂ ತಿಂಗಳಿಗೆ 1-2 ಆಗ್ತಿರ್ತಾವೆ ಕಾಮನ್ನಾಗಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ
ಇವತ್ತು ಸಿಂಧನೂರಿನಲ್ಲಿ ಈ ಒಂದು ಸರ್ಜರಿ ಮಾಡಿರೋದು ನಾವೆಲ್ಲರೂ ತಮಗೆ ಸಿಂಧನೂರು ತಾಲೂಕಿನ ಜನತೆಯ ಪರವಾಗಿ ಮತ್ತು ರೋಗಿಗಳ ಪರವಾಗಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಮನುಷ್ಯನಿಗೆ ಆರೋಗ್ಯ ಭಾಳ ಮುಖ್ಯ. ಆರೋಗ್ಯವಂತರಾಗಿರ್ಬೇಕಾದ್ರೆ ಅಂಗಾಂಗಗಳನ್ನು ಸರಿಯಾಗಿ ಇಟ್ಕೊಳ್ಬೇಕಾಗುತ್ತೆ. ಸೃಷ್ಟಿಕರ್ತ ಅಂಗಾಂಗಗಳನ್ನು ರಚನೆ ಮಾಡಿ ಅದರದೇ ಆದಂಥ ಒಂದು ಕಾರ್ಯಕ್ರಮಗಳನ್ನು ಕೊಟ್ಟಾನ ಅಂಗಾಂಗಗಳಲ್ಲಿ ಎಲ್ಲಾದರೂ ವೈಫಲ್ಯ ತಾಯಿಬಿಟ್ಟಿದ್ದಾಗ ಮನುಷ್ಯನ ದೇಹದಲ್ಲಿ ಏರುಪೇರು ಆಗೋದು ಸ್ವಾಭಾವಿಕ. ಅಷ್ಟೇ ಎಲುಬುಗಳ ಪಾತ್ರ ಕೂಡ ಭಾಳ ದೊಡ್ಡದು. ಮನುಷ್ಯ ಓಡಾಡಬೇಕಾದ್ರೆ, ನಿಂದಿರ್ಬೇಕಾದ್ರೆ, ಕ್ರೀಡೆ, ವ್ಯವಸಾಯ ಮಾಡಬೇಕಾದ್ರೆ, ಕಾರ್ಮಿಕರಿಗೆ ಕೆಲಸ ಮಾಡಬೇಕಾದ್ರೆ ಇವೆಲ್ಲದಕ್ಕೂ ಕೂಡ ಎಲುಬು ಭಾಳ ಮುಖ್ಯ. ಅಷ್ಟೇ ಅಂಗಾಂಗಗಳಲ್ಲಿ ಯಾವುದು ದೊಡ್ಡದು ಯಾವುದು ಶ್ರೇಷ್ಠ ಎಂಬುದು ಹೇಳೋದನ್ನು ಕಷ್ಟ. ಅಂಥ ಒಂದು ಸಂಪತ್ತನ್ನು, ಆರೋಗ್ಯ ಸಂಪತ್ತನ್ನು ಮನುಷ್ಯನ ದೇಹದಲ್ಲಿ ಅಳವಡಿಸಿ ಮನುಷ್ಯನ ಆಕಾರವನ್ನು ಮಾಡಿದ್ದಾರೆ ವಿತ್ ಜ್ಞಾನದೊಂದಿಗೆ, ಬುದ್ಧಿಯೊಂದಿಗೆ. ಅದನ್ನು ಎಲ್ಲರದಾಗಿದೆ. ಈ ಭಾಗದಲ್ಲಿ ವಿಶೇಷವಾಗಿ ಇನ್ನೂ ಆರೋಗ್ಯದ ಬಗ್ಗೆ ಭಾಳಷ್ಟು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಅವಶ್ಯಕತೆ ಕೂಡ ಭಾಳ ಇದೆ. ಇಲ್ಲಿ ವೈದ್ಯರ ಎಷ್ಟೇ ಸೇವೆ ಮಾಡಿದರೂ ಕೂಡ ಪೇಷಂಟ್ ಅಷ್ಟೇ ಹೊಸ ರೋಗಗಳು, ಹೊಸ ಪೇಷಂಟ್ಸ್ಗಳು ಪ್ರತಿನಿತ್ಯ ಬರ್ತವೆ. ಸುಮಾರು ಒಂದು 70-80 ನರ್ಸಿಂಗ್ ಹೋಮ್ ಇದಾವೆ, ಒಂದು ಜನರಲ್ ಹಾಸ್ಪಿಟ್ಲ್ ಇದೆ. ಎಲ್ಲ ರೀತಿಯಿಂದ ಇಕ್ವಿಪೈಡ್ ಆದಂಥ ಹಾಸ್ಪಿಟ್ಲ್ಗಳು ಇದ್ದಾಗ್ಯೂ ಕೂಡ ಅನೇಕ ಸಮಸ್ಯೆಗಳು ಆರೋಗ್ಯದಲ್ಲಿ ಏರುಪೇರಾಗಿ ಜನಸಾಮಾನ್ಯರಲ್ಲಿ ಇದು ಬರೋದು ಸ್ವಾಭಾವಿಕ. ಇಂಥ ವಿಚಾರಗಳಲ್ಲಿ ಇವತ್ತು ರಾಜ್ಯ ಸರ್ಕಾರ ಈ ರೀತಿ ನಾವು ನಮ್ಮ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ. ಯಾಕಂದರೆ ರಾಜ್ಯ ಮಟ್ಟದಲ್ಲಿ ಈ ಥರ ಒಂದು ತೀರ್ಮಾನ ಮಾಡಿ, ಒಂದು ಕಮಿಟಿ ಮಾಡಿ, 4 ಡಿವಿಷನ್ಗೆ ಒಬ್ಬೊಬ್ಬರನ್ನ ಎಕ್ಸ್ಪರ್ಟ್ ಡಾಕ್ಟರ್ಸನ್ನ ಹಾಕಿ ಆ ಟೀಮನ್ನು ಮಾಡಿ 4 ಜಿಲ್ಲೆಯಲ್ಲಿ ಈ ಥರ ಒಂದು ಸರ್ಜರಿ ಮಾಡಬೇಕು ಎಂಬ ಒಂದು ತೀರ್ಮಾನ ಮಾಡಿ ಈ ಜಾಯಿಂಟ್ ರೀಪ್ಲೇಸ್ಮೆಂಟ್ ಕಮಿಟಿ ಸ್ಟೇಟ್ ಲೆವೆಲ್ ಅದರ ಸಹಭಾಗಿತ್ವದಲ್ಲಿ ಸಿಂಧನೂರಿನ ಆಸ್ಪತ್ರೆಯಲ್ಲಿ ಮೊದಲನೇ ಸರ್ಜರಿ. ಒಟ್ಟು ಆರೋಗ್ಯ ದೃಷ್ಟಿಯಿಂದ ಸರ್ಜರಿ ಬಗ್ಗೆ ಇದು ಮೊದಲನೇ ಪತ್ರಿಕಾಗೋಷ್ಠಿ ಕೂಡ ಯಾರದು ಮಾಡ್ಯಾರ? ಇಲ್ಲ, ಯಾರೂ ಮಾಡಿಲ್ಲ. ಯಾಕಂದರೆ ಎಂಟೈರ್ ಸ್ಟೇಟ್ನಾಗ ಫಸ್ಟ್ ಸರ್ಜರಿ ತಾಲೂಕಾದಲ್ಲಿ ಆಗಿರೋದು ತಾಲೂಕು ಹಾಸ್ಪಿಟ್ಲಲ್ಲಿ ಎಂಟೈರ್ ಸ್ಟೇಟ್ನಲ್ಲಿ ಫಸ್ಟ್ ಸರ್ಜರಿ ತಾಲೂಕು ಆಸ್ಪತ್ರೆಗೂ ಈ ತರ ಎಷ್ಟು ಜನ ಮಾಡಬೇಕು ಎಂಬ ಒಂದು ವಿಚಾರ ಇಟ್ಟುಕೊಂಡು ಈ ತರ ಕಮಿಟಿ ಮಾಡ್ಯಾರ. ಸರ್ ಹೇಳಿದ್ರಲ್ಲ, ಎಲ್ಲೆಲ್ಲಿ ಅನುಕೂಲ ಇದೆ, ಎಲ್ಲೆಲ್ಲಿ ಸ್ಟಾಫ್ ಇದೆ, ಆಯಾ ತಾಲೂಕುಗಳಲ್ಲಿ ಮಾಡ್ರಿ ಅಂತ ಹೇಳಿದ್ದಾರೆ. ಅದು ಸರ್ ಹೇಳ್ದಂಗೆ ನಮ್ಮ ಸಿಂಧನೂರು ತಾಲೂಕಲ್ಲಿ ಎಲ್ಲ ಸವಲತ್ತು ಸಲುವಾಗಿ ಒಂದು ಕಮಿಟಿ ಮಾಡ್ಯಾರ, ಜಾಯಿಂಟ್ ರೀಪ್ಲೇಸ್ಮೆಂಟ್ ಕಮಿಟಿ. ಅದಕ್ಕೊಬ್ಬರು ಚೇರ್ಮನ್ನು 4 ಮಂದಿ ಎಕ್ಸ್ಪರ್ಟ್ ಡಾಕ್ಟರ್ಸ್ ಮಾಡಿ ಆ ಕಮಿಟಿಯವರು ತೀರ್ಮಾನ ಮಾಡಿ ಡಿವಿಷನ್ ವೈಸ್ ಮಾಡ್ಯಾರ. ಅದನ್ನು 4 ಡಿವಿಷನ್ 4 ಡಾಕ್ಟರ್ಸ್ ನೇಮಕ ಮಾಡಿ ಹೃದಯದಿಂದ ಆ ಕಮಿಟಿ ಚೇರ್ಮನ್ ಸ್ಟೇಟ್ ಲೆವೆಲ್ ಡಾಕ್ಟರ್ ವಿಜಯ್ ಕುಮಾರ್ ಅವರೇ. ಇವರೇ ನಮ್ಮ ಭಾಗದ ಡಿವಿಷನಿಗೆ ಲೀಡರ್ ಆಗಿ ಬಂದಿದ್ದಾರೆ. ಈಗ ಸ್ಟೇಟ್ ಲೆವೆಲ್ ಇವರೇ, ಡಿವಿಷನ್ಗೆ ಇವರೇ. ಅದು ಒಂದು ಸುದೈವ. ಯಾಕಂದರೆ ಇಲ್ಲಿ ವಸ್ತುಸ್ಥಿತಿ ಎಂಬುದು ಅವ್ರಿಗೆ ಗೊತ್ತಾಗುತ್ತೆ. ಇಲ್ಲಿ ಪರಿಸ್ಥಿತಿ ಹೆಂಗೈತೆ, ಪೇಷಂಟ್ಗಳು ಹೆಂಗಿದಾರ, ಏನು ರೋಗ ಐತೆ, ಯಾಕೆ ರೋಗ ಹೆಚ್ಚು ಬರೋಕೈತೆ ಎಂಬುದು ಅವ್ರಿಗೀಗ ಅನುಭವನೂ ಆಗಿರುತ್ತೆ. ಮೋಸ್ಟ್ಲಿ ಇನ್ನೂ ಸ್ವಲ್ಪ ಒಂದು 2-3 ಸರ್ಜರಿ ಮಾಡಿಬಿಟ್ರೆ 100% ಅವರಿಗೂ ಒಂದು ಇದು ಬಂದ್ಬಿಡುತ್ತೆ. ಆ ದೃಷ್ಟಿಯಿಂದ ಇವತ್ತು ಈ ಮಹತ್ವವಾದಂಥ ಮತ್ತು ಒಂದು ದೃಢ ನಿರ್ಧಾರವನ್ನು ಮಾಡಿ ಜಿಲ್ಲಾ ಆರೋಗ್ಯ ಇಲಾಖೆ, ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ಮತ್ತು ರಾಜ್ಯ ಮಟ್ಟದ ಜಾಯಿಂಟ್ ರೀಪ್ಲೇಸ್ಮೆಂಟ್ ಕಮಿಟಿ ಎಲ್ಲರ ಒಂದು ಸಹಯೋಗದಲ್ಲಿ ಭಾಳ ಉತ್ತಮವಾದ ಒಂದು ಸರ್ಜರಿ ಅವರ ಸಭೆಯ ವತಿಯಿಂದ ಅವರಿಗೆ ಸನ್ಮಾನವನ್ನು ಕೂಡ ಈ ಸಾರ್ವಜನಿಕ ಆಸ್ಪತ್ರೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಆರೋಗ್ಯ ಇಲಾಖೆಯ ಮಂತ್ರಿಗಳಾದ ಗುಂಡೂರಾವ್ ಅವರು ಮತ್ತು ಮುಖ್ಯಮಂತ್ರಿಗಳು ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಆ ಮನವಿ ಆಧಾರದ ಮೇಲೆ ಸಿಂಧನೂರು ಸಾರ್ವಜನಿಕ ಆಸ್ಪತ್ರೆಯನ್ನು ಅಪ್ಗ್ರೇಡ್ ಮಾಡಬೇಕು, 250 ಬೆಡ್ ಹಾಸ್ಪಿಟಲ್ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ನಾನು ಎಕ್ಸ್ಪ್ರೆಸ್ ಮಾಡಿ ಕೊಟ್ಟ ಮೇಲೆ ಆರೋಗ್ಯ ಇಲಾಖೆ ವತಿಯಿಂದ ಇವರಿಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೇಳಿದ್ದಾರೆ. ಇಲ್ಲಿ ವಸ್ತುಸ್ಥಿತಿಯಲ್ಲಿರ್ತಕ್ಕಂಥ ಎಷ್ಟು ಎಕರೆ ಜಾಗ ಇದೆ, ಕಟ್ಟಡ ಎಷ್ಟಿದ್ದಾವೆ, ರೂಮ್ಸ್ ಎಷ್ಟಿದ್ದಾವೆ, ಓಟಿಗಳು ಎಷ್ಟಿದ್ದಾವೆ,
ಆಮೇಲೆ ಸ್ಟಾಫಿಂಗ್ ಪ್ಯಾಟರ್ನ್ ಮತ್ತು ಬೇಕಾಗತಕ್ಕಂಥ ಇನ್ನೂ ಸಾರ್ವಜನಿಕ ಅಪ್ಗ್ರೇಡ್ ಮಾಡಬೇಕಾದ್ರೆ ಇನ್ನೂ ಎಷ್ಟೆಷ್ಟು ಪೋಸ್ಟ್ಗಳು ಎಷ್ಟೆಷ್ಟು ಬೇಕಾಗುತ್ತೆ ಒಂದು ವರದಿಯನ್ನು ಅವರು ಹೇಳಿದ್ದಾರೆ. ಈಗಾಗಲೇ ಕಾಟುವ ಅವರು ಈಗಾಗಲೇ ಒಂದು ವರದಿಯನ್ನು ಸಬ್ಮಿಟ್ ಮಾಡಿದ್ದಾರೆ. ಸುಮಾರು 250 ಬೆಡೆಡ್ ಹಾಸ್ಪಿಟ್ಲು ಆಗಬೇಕಾದ್ರೆ ಪೋಸ್ಟ್ಗಳಿಗೆ ಪೋಸ್ಟ್ಗಳು ಸ್ಯಾಂಕ್ಷನ್ ಆಗಬೇಕು. ಅದರಲ್ಲಿ ಸೂಪರ್ ಸ್ಪೆಷಾಲಿಟಿ ವೈದ್ಯರು ಮತ್ತು ಮೆಡಿಕಲ್ ಆದಂಥ ವೈದ್ಯರು, ಆಮೇಲೆ ಫಾರ್ಮಸಿಸ್ಟು, ಆಮೇಲೆ ಡೆಂಟಲ್ಲು, ಇವೆಲ್ಲ ಪೋಸ್ಟ್ಗಳು ಸೇರಿ ರೇಡಿಯಾಲಜಿ, ಆಮೇಲೆ ಫಾರೆನ್ಸಿಕ್ ತಜ್ಞರು, ಪೆಥಾಲಜಿ, ಮೈಕ್ರೋಬಯಾಲಜಿ, ಮೈಕ್ರೋ ಕೆಮಿಸ್ಟ್ರಿ, ಈ ಒಟ್ಟು 52 ಇದೊಂದು 197 ಪೋಸ್ಟ್ಗಳು ಬೇಕಾಗುತ್ತೆ. ಇಲ್ಲಿರ್ತಕ್ಕಂಥದ್ದು ಶಾಂಕ್ಷನ್ ಪೋಸ್ಟ್ 82, ಇನ್ನು 115 ಪೋಸ್ಟು ಅಪ್ಗ್ರೇಡ್ ಮಾಡಿದರೆ 115 ಪೋಸ್ಟು ಅಡಿಷ್ನಲ್ ಎಕ್ಸ್ಟ್ರಾ ಸ್ಯಾಂಕ್ಷನ್ ಮಾಡಬೇಕಾಗುತ್ತೆ ಅಪ್ಗ್ರೇಡ್ ಆದರೆ. ಈ ಅಪ್ಗ್ರೇಡ್ ಆಗ್ತಕ್ಕಂಥ ಇದರಲ್ಲಿ ವೈದ್ಯಕೀಯ ಅಧೀಕ್ಷಕರು ಈ ಪಟ್ಟಿ ಕೊಟ್ಬಿಡ್ದು ತೆಗೆದು ಅವೆಲ್ಲ ಬರ್ಕೊಂಡು ಇಟ್ಕೊಂಡಿದ್ದೀವಿ. ಅದ್ರ ನಗರ ಆರೋಗ್ಯ ಕೇಂದ್ರ ಮತ್ತು 2 HIV ಸಪ್ರೇಟ್ ಮೆಡಿಸಿನ್ ಸಪ್ರೇಟ್ ಇಟ್ಬಿಡ್ರೆ ಅವ್ರ ಬೇಡಿಕೆನೇ ಇದು ಭಾಳ HIV ಪೇಷೆಂಟ್ಗಳಿಗೆ ಒಂದು ಸಪ್ರೇಟ್ ಡಯಾಲಿಸಿಸ್. ಈಗ ಮೊದಲು ನಾಲ್ಕಿರ್ಬೇಕು, ಈಗ 2 ಒಂದು ಆರೋಪ ಆರೋ ಪ್ಲಾಂಟ್ನಾಗಿದೆ ಜೊತೆಗಿರಬೇಕು. ನಾನೆಲ್ಲ ಇಲ್ಲೇ ಹುಟ್ಟಿ ಬೆಳೆದಿದ್ದೆ, ಸಿಂಧನೂರಲ್ಲಿ ಹುಟ್ಟಿ ಬೆಳೆದಿದ್ದೆ. ವೆರಿ ಗುಡ್. ನಮ್ಮ ಬಂದರು ಡಿ ಕೆ ಶರಣಪ್ಪ ಶರಣಪ್ಪನಿಗೆ ಗರ್ಲ್ಸ್ ಹೈಸ್ಕೂಲ್ ಒಳಗೆ ಟೀಚರ್ ಇಲ್ಲೇ ಇದ್ದರು 30 ವರ್ಷ. ಅಪ್ಪ ರಿಟೈರ್ಡ್ ಆಗುತ್ತೆ. ಈಗ ರಿಟೈರ್ಡ್ ಆದ್ಮೇಲೆ ಗುಲ್ಬರ್ಗ ಶಿಫ್ಟ್ ಆಗಿತ್ತು. ಎಲ್ಲ ಇಲ್ಲಿ ಜೊತೆ ಓದಿದ್ದು, CPSC ಓದಿದ್ದು. ಸೊ ನನಗೂ ಖುಷಿ ಆಗ್ತದೆ. ಸೊ ಇಲ್ಲ ಎಲ್ಲ ಫೆಸಿಲಿಟಿ ಇದೆ. ಅದನ್ನೇ ಹೇಳಕ್ಕೆ ಬರ್ತು ಓಪನ್ ಆಗಿದೆ. ಅದು ಏನಾಗಿದೆ ಒಂದು ನಿಮಿಷ ಇವರು ಸಿಂಧನೂರು ಆಗಿರೋದ್ರಿಂದ ಈ ಕಮಿಟಿ ಹೆಡ್ ಅಂದರೆ ಇವರು AMCನ ಕರ್ನಾಟಕ ಬಂದಾಗ ಇವ್ರನ್ನ ಕಮಿಟಿ ಹೆಡ್ ಅಂತ ಸರ್ಕಾರ ಗುರುತು ಮಾಡಿದಾಗ ಅವರು ಕೇಳಿದ್ರು ಹಿಂಗೆ ಈ ಥರ ಇದೆ ಮಾಡ್ಬೇಕಂತಿದ್ದೀವಿ ಅಂತೇಳಿ. ನಾವು ಇಲ್ಲೇ ಹುಟ್ಟಿ ಬೆಳೆಯೋದ್ರಿಂದ ಸಿಂಧನೂರಲ್ಲೇ ಫಸ್ಟ್ ಸ್ಟಾರ್ಟ್ ಮಾಡೋಣ ಕರ್ನಾಟಕದಲ್ಲಿ ಅಂತ ಅವ್ರಿಗೆ ಹೇಳಿದ್ವಿ. ಇವ್ರಿಗೆ ಫೆಸಿಲಿಟಿ ಇದೆಯಾ ಅಂತ ಹೇಳಿದ್ರು ಸರ್. ಅದಾದಮೇಲೆ ಚೆಕ್ ಲಿಸ್ಟ್ ಇರುತ್ತೆ. ಎಲ್ಲ ಇನ್ಸ್ಪೆಕ್ಷನ್ ಬಂದು ಒಂದು ಟೀಮ್ ಬಂದು ಇನ್ಸ್ಪೆಕ್ಷನ್ ಮಾಡುತ್ತೆ ಹಾಸ್ಪಿಟಲ್ ಫೆಸಿಲಿಟಿ ಇದೆ ಎಲ್ಲ. ಸೊ ಅದು ಒಳ್ಳೆ ಎಲ್ಲ ಫೆಸಿಲಿಟಿ ಗೌರ್ಮೆಂಟ್ಗಳಿಂದ ಸರ್ ಎಲ್ಲರೂ ಇವರು ಎಫರ್ಟ್ ಹಾಕಿ ಎಲ್ಲ ಫೆಸಿಲಿಟಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಫೆಸಿಲಿಟಿ ಇದ್ದರೆ ಮಾಡೋಕ್ಕಾಗುತ್ತೆ, ಇಲ್ಲಾಂದ್ರೆ ಮಾಡೋಕ್ಕಾಗಲ್ಲ. ಸೊ ಅದ್ರಲ್ಲಿ ನಾವು ಒಂದು ಎಲ್ಲ ತಾಲೂಕು ಹಾಸ್ಪಿಟಲ್ ಕಳಿಸಿದ್ವಿ. ಅದರಲ್ಲಿ ಓನ್ಲಿ 50% ಅಷ್ಟೇ ಫೆಸಿಲಿಟಿ ಇದಾವೆ. ಸೊ ಅದರಲ್ಲಿ ಇಲ್ಲಿ ಭಾಗದಲ್ಲಿ ಈ ಥರ ಫೆಸಿಲಿಟಿ ಇರೋದು ತುಂಬ ಆಶ್ಚರ್ಯ. ತುಂಬ ಜನ ಬೆಂಗಳೂರಲ್ಲೆಲ್ಲ ಕುಂತು ನಾರ್ತ್ ಕರ್ನಾಟಕದಲ್ಲಿ ಏನಿದೆ, ರಾಯಚೂರಲ್ಲಿ ಆಗ್ತದೆ. ಬಟ್ ಈ ಥರ ಫೆಸಿಲಿಟಿ ಕೆಲವೊಂದು ಹಾಸ್ಪಿಟಲ್ನಲ್ಲಿಲ್ಲ. ಸೊ ಎಲ್ಲ ಫೆಸಿಲಿಟಿ ಆಗಲಿಲ್ಲ. ನಾವೆಲ್ಲಿ ಏನಾಗಲಿಲ್ಲ ಮುತುವರ್ಜಿ ವಹಿಸಿ ಇವರು ತುಂಬ ಇಲ್ಲ ಏನಾದರೂ ಮಾಡಬೇಕು ಮೊದಲ ಬಾರಿಗೆ. ಸೊ ಎಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು ಎಲ್ಲ ಪ್ರೈವೇಟಲ್ಲಿ ಆಗ್ತದೆ, ನೀ ರಿಪ್ಲೇಸ್ಮೆಂಟ್. ಸೊ ಗೌರ್ಮೆಂಟಲ್ಲಿ ಮಾಡೋದು ತುಂಬ ಕಮ್ಮಿ. ಅದು ತಾಲೂಕು ಹಾಸ್ಪಿಟ್ಲಲ್ಲಿ ಹಾಗೇ ಇಲ್ಲ. ಸೊ ಮೊಟ್ಟಮೊದಲಾಗಿ ಇಲ್ಲಿ ಮಾಡೋದು ಒಂದು ಹೆಮ್ಮೆ, ಸಿಂಧನೂರಿಗೆ ಒಂದು ಹೆಮ್ಮೆ. ಮತ್ತು ಫೆಸಿಲಿಟಿನೂ ತೋರಿಸುತ್ತೆ, ಎಲ್ಲ ಇದೆ ಫೆಸಿಲಿಟಿ ಇಲ್ಲಿ ಸಾರ್ವಜನಿಕರಿಗೆ ಉಪಯೋಗ ಪಡಿಸ್ಬೇಕಂತ ಈ ಮುಖಾಂತರ ನಾನು ಹೇಳೋಕ್ಕೆ ಬಯಸ್ತೀನಿ. ಸರ್ ವೆರಿ